ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಮತ್ತೆ ಪೇರೆಂಟ್ಸ್ಗಳಿಗೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಇನ್ನೊಂದು KCET ಕಾಮಿಡ್ ಕೇರ್ ರಿಲೇಟೆಡ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಲೇಜ್ನ ರಿವ್ಯೂನ ಕೊಡ್ತಾ ಇದ್ದೇನೆ. ಈಗ ಕೊಡ್ತಾ ಇರುವಂತಹ ಕಾಲೇಜ್ನ ನೇಮ್ ಬಂದ್ಬಿಟ್ಟು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ತುಮಕೂರಲ್ಲಿ ಬರೋದು, ಬ್ಯಾಂಗ್ಳೂರಲ್ಲಿ ಇರೋದಿಲ್ಲ. ನಮ್ಮ ಕರ್ನಾಟಕದ ಒಂದು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಿನ ಕನ್ಸಿಡರ್ ಮಾಡಿದ್ರೆ ಆ ಟಾಪ್ 10 ಕಾಲೇಜಸ್ಗಳಲ್ಲಿ ಆಲ್ಮೋಸ್ಟ್ ಒಂದು 7 to 8 ಕಾಲೇಜಸ್ಗಳು ಬೆಂಗಳೂರಿನ ಕಾಲೇಜ್ಗಳಾದ್ರೆ, ಒಂದರಿಂದ 2 ಕಾಲೇಜುಗಳು ಮೈಸೂರಿನ ಕಾಲೇಜ್ ಆಗಿದೆ, ಒಂದು ಕಾಲೇಜು ತುಮಕೂರಿಂದ ಆಗಿದೆ, ಮತ್ತೊಂದು BVB ಹುಬ್ಳಿಯಿಂದ ಬರುತ್ತೆ. ಸೊ ಇದರಲ್ಲಿ ನಮ್ದು Tier 1 ಸಿಟಿ ಬಿಟ್ಟು ಅಂದ್ರೆ ಬೆಂಗಳೂರನ್ನ ಬಿಟ್ಟು ನೆಕ್ಸ್ಟ್ ಟಾಪ್ 10 ಅಲ್ಲಿ ಇರುವಂತಹ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಯಾವ ಯಾವ ಕೋರ್ಸ್ಗಳಿದೆ, ಇಂಟೇಕ್ ಹೇಗಿದೆ, ಪ್ಲೇಸ್ಮೆಂಟ್ ಹೇಗಿದೆ ಅಂಡ್ ಕಾಲೇಜ್ ಹೇಗಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿ ನಾನು ಕೊಡ್ತಾ ಇದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ, ಒಂದೊಳ್ಳೆ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಖಂಡಿತ ನಿಮ್ಮ ಟೈಮ್ ವೇಸ್ಟ್ ಆಗೋದಿಲ್ಲ. ಒಂದೊಳ್ಳೆ ಇನ್ಫಾರ್ಮೇಶನ್ಗೆ ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಇನ್ನೊಂದು ಚಾನಲ್ ಇದೆ, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ. ನೀವು ಇನ್ ಕೇಸ್ KCET 2026ಗೆ ಇದಾಗ್ತಾ ಇದ್ರೆ, ಪ್ರಿಪೇರ್ ಆಗ್ತಾ ಇದ್ರೆ, ಅದರಲ್ಲಿ ನಾವು ನಿಮ್ಗೆ ಏನ್ ಹೇಳ್ತಾರೆ 2017 ಇಂದ ಸ್ಟಾರ್ಟ್ ಆಗಿ 2025 ವರೆಗಿನ ಎಲ್ಲ ಇಯರ್ನ ಕ್ವಶನ್ ಪೇಪರ್ಸ್ ನ ಸೊಲ್ಯೂಷನ್ ಅನ್ನು ಕೊಟ್ಟು, ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನು ಕೊಟ್ಟು ವಿತ್ PDF ಅದೆಲ್ಲದನ್ನು ಕೂಡ ಫ್ರೀ ಆಫ್ ಕಾಸ್ಟ್ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಕೊಡ್ತಾ ಇದ್ದೇನೆ. ನೀವು ಇನ್ನೂ ಕೂಡ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗದೆ ಇದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಸೊ ಅದೇ ರೀತಿ ಪ್ರತಿದಿನ ಅಟ್ ದ ಎಂಡ್ ಆಫ್ ದ ಡೇ ಒಂದು ಕಂಪ್ಲೀಟ್ಲಿ ಫುಲ್ ಲೆಂತ್ ಮಾಕ್ ಟೆಸ್ಟ್ ಇರುತ್ತೆ. ಸೊ ಇವತ್ತು ಫಿಸಿಕ್ಸ್ ಮಾಕ್ ಟೆಸ್ಟ್ ಅನ್ನು ಕೊಡ್ತಾ ಇದ್ದೇನೆ. ಇದೆಲ್ಲದೂ ಕೂಡ ನಿಮ್ಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗಿ. ಅದರ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಓಕೆ, ಸೊ ಈಗ SIT ತುಮಕೂರಿನ ಬಗ್ಗೆ ಡೀಪ್ ಆಗಿ ಹೇಳಲಿಕ್ಕೆ ಮುಂಚೆ, ನಮ್ದು ಏಕಲವ್ಯ 3.0 ಅಂತಿದೆ. ಇದು ಬಂದ್ಬಿಟ್ಟು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಯಾರ್ಯಾರು KCET ಮತ್ತು ಕಾಮಿಡ್ ಕೆ ಥ್ರೂ ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ನೀವು ಜಾಯ್ನ್ ಆಗ್ಬೇಕು ಅಂತಿದ್ರೆ ನಿಮ್ಗೆ ಕಂಪ್ಲೀಟ್ಲಿ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ನಾವಿಲ್ಲಿ ಯಾವುದು ಕೂಡ ಕಟ್ ಆಫ್ ರ್ಯಾಂಕ್ ಅನ್ನೋದಕ್ಕೆ ನೋಡ್ಕೊಂಡು ನಿಮ್ಗೆ ರ್ಯಾಂಡಮ್ ಆಗಿ ಯಾವ ಕಾಲೇಜನ್ನು ಕೊಡೋದಿಲ್ಲ. ನಾನು ಎಲ್ಲಾ ಕಾಲೇಜಿಗೂ ಕೂಡ ಪರ್ಸನಲ್ ಆಗಿ ವಿಸಿಟ್ ಮಾಡ್ತಾ ಇದ್ದೇನೆ. ಪರ್ಸನಲ್ ಆಗಿ ವಿಸಿಟ್ ಮಾಡಿದ ತಕ್ಷಣ, ಮಾಡಿದ ನಂತರ ಸ್ಟೂಡೆಂಟ್ಸ್ ಗಳ ಜೊತೆ ಮಾತಾಡಿ, ನಾನು ಕಾಲೇಜಿಗೆ ಹೋಗಿ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಪ್ರತಿ ಒಂದು ಕಾಲೇಜ್ಗಳ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ಪ್ಲಸ್ KEA ಕಡೆಯಿಂದ ನಡೆಯುವಂತಹ ಕೌನ್ಸಿಲಿಂಗ್ ಪ್ರಾಸೆಸ್ ಟಿಲ್ ಥರ್ಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಮುಗ್ದು ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ ಕೂಡ ನಮ್ಮ ಕಡೆಯಿಂದ ಕಂಪ್ಲೀಟ್ಲಿ ಗೈಡೆನ್ಸ್ ಇರುತ್ತೆ. ಸೊ ಇದಕ್ಕೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಫೀಸ್ ಬಂದ್ಬಿಟ್ಟು 1999 ಇರುತ್ತೆ. ಇದು ಓನ್ಲಿ ಫಾರ್ KCET. ನೀವು ಓನ್ಲಿ ಫಾರ್ ಕಾಮಿಡ್ಕಿಗೆ ಜಾಯ್ನ್ ಆಗೋದಾದ್ರೆ 1999 ಇರುತ್ತೆ. ಫಾರ್ ಬೋತ್ KCET ಅಂಡ್ ಕಾಮಿಡ್ಕಿಗೆ 2999 ಇರುತ್ತೆ. ಇದು ಆನ್ಲೈನ್ ಅಲ್ಲಿ ಇರುತ್ತೆ. ಕಂಪ್ಲೀಟ್ಲಿ ಗೈಡೆನ್ಸ್ ನಮ್ಮ ಕಡೆಯಿಂದ ಇರುತ್ತೆ. ನಾವು ನಿಮ್ಗೆ ಕಾಲೇಜ್ಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಕಾಲೇಜ್ ಲಿಸ್ಟ್ ಅನ್ನ ಕೊಡ್ತೇವೆ. ಅದನ್ನ ಆಪ್ಷನ್ ಎಂಟ್ರಿ ನೀವೇ ಮಾಡಬೇಕು. ಸರ್, ನನಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಅಷ್ಟು ಗೊತ್ತಾಗೋದಿಲ್ಲ ಸರ್, ಎಲ್ಲಿ ಮಿಸ್ ಆದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಸರ್, ನೀವೇ ನಮ್ಗೆ ಆಪ್ಷನ್ ಎಂಟ್ರಿ ಮಾಡಿ ಕೊಡಿ ಅಂತ ಹೇಳೋದಾದ್ರೆ ಅದು ಆಫ್ಲೈನ್ ಇರುತ್ತೆ. ನಮ್ದು ಬೆಂಗಳೂರಿನ ಚಿಕ್ಕಬಳ್ಳಾಪುರದಲ್ಲಿ ಆಫೀಸ್ ಇದೆ. ಸೊ ಆಫ್ಲೈನ್ ಅಲ್ಲಿ ನಿಮ್ಗೆ ನಾವು ಮಾಡೋದಾದ್ರೆ 3999 ರುಪೀಸ್ ಓನ್ಲಿ ಫಾರ್ KCET. ಫಾರ್ ಬೋತ್ KCET ಅಂಡ್ ಕಾಮಿಡ್ಗೆ 4999 ರುಪೀಸ್ ಫಸ್ಟ್ 100 ಸ್ಟೂಡೆಂಟ್ಸ್ ಓನ್ಲಿ. ಇದಾದ ನಂತರ ಮುಂದೆ ಬರೋ ಸ್ಟೂಡೆಂಟ್ಸ್ ಗಳಿಗೆ ಇದು ಜಾಸ್ತಿ ಆಗುತ್ತೆ. ಓಕೆ, ಜಾಯ್ನ್ ಆಗ್ಬೇಕು ಅಂತಿದ್ರೆ ನಾನು ನಂಬರ್ನ ಕೊಟ್ಟಿದ್ದೇನೆ ಇಲ್ಲಿ, 6362324224 ಅಂತ. ಈ ನಂಬರ್ಗೆ ನೀವು ಕಾಲ್ ಮಾಡಬಹುದು, ಖಂಡಿತ ಜಾಯ್ನ್ ಆಗ್ಬಹುದು. ಎನಿ ಟೈಮ್ ಯು ಕ್ಯಾನ್ ಜಾಯ್ನ್. ಓಕೆ, ಈಗ ನಾವೀಗ ಇದಕ್ಕೆ ಬಂದ್ರೆ, ಏನು ವಿಡಿಯೋಗೆ ಬಂದ್ರೆ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ನಾನು ಮೊದಲೇ ಹೇಳ್ದಾಗೆ ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜನ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಬರುವಂತ ಒನ್ ಆಫ್ ದ ಟಾಪ್ ಕಾಲೇಜು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ತುಂಬಾ ಓಲ್ಡ್ ಕಾಲೇಜು. 1963 ಅಲ್ಲಿ ಅಂಡರ್ ದ ಗೈಡೆನ್ಸ್ ಆಫ್ ಹೋಲಿನೆಸ್ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಇವರ ಇದರಲ್ಲಿ ಆದಂತಹ ಸ್ಟಾರ್ಟ್ ಆದಂತಹ ಒಂದು ಕಾಲೇಜು. ಈ ಕಾಲೇಜು ಅಫಿಲಿಯೇಟೆಡ್ ಟು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಓಕೆ, ತುಂಬಾ ಇವ್ರದ್ದು ಯಾರ್ದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವ್ರದ್ದು ಓನ್ಲಿ ಇಂಜಿನಿಯರಿಂಗ್ ಅಲ್ಲ, ನೀವು ಯಾವುದು ಕೂಡ ಕನ್ಸಿಡರ್ ಮಾಡಿದ್ರೆ ಎಲ್ಲದೂ ಇದೆ. ಪ್ರತಿ ಒಂದು ಎಜುಕೇಶನ್ ಫೀಲ್ಡ್ ಅಲ್ಲಿ ಇರುವಂತ ಪ್ರತಿ ಒಂದು ಇದರಲ್ಲಿ ಸಿದ್ಧಗಂಗಾ ಇದೆ. ಟೋಟಲ್ ಆಗಿ 5000+ ಸ್ಟೂಡೆಂಟ್ಸ್ ಗಳು ಇದ್ದಾರೆ ಇಂಜಿನಿಯರಿಂಗ್ ಅಲ್ಲಿ. ನಾನು ಹೇಳ್ತಾ ಇರೋದು SIT ಗ್ರಾಜುಯೇಟ್ಸ್ ಆಫ್ ಪ್ರೆಸೆನ್ಸ್ ಇನ್ 24 ಕಂಟ್ರೀಸ್ ಅಕ್ರಾಸ್ ದ ವರ್ಲ್ಡ್. SIT ಅಲ್ಲಿ ಕಲ್ತಂತ ಸ್ಟೂಡೆಂಟ್ಸ್ ಗಳು ವರ್ಲ್ಡ್ ನ 24ಕ್ಕಿಂತ ಜಾಸ್ತಿ ಕಂಟ್ರಿಯಲ್ಲಿ ಇದ್ದಾರಂತೆ. ಓಕೆ, 1963 ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. 5000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಗಳಿದ್ದಾರೆ. 17 ಡಿಪಾರ್ಟ್ಮೆಂಟ್ ಗಳಿದೆ. ಓಕೆ, UG ಪ್ರೋಗ್ರಾಮ್ಸ್ 13 UG ಪ್ರೋಗ್ರಾಮ್ಸ್ ಗಳಿದೆ. 6 PG ಪ್ರೋಗ್ರಾಮ್ಸ್ ಗಳಿದೆ. 24 ಕಂಟ್ರಿಗಳಲ್ಲಿ ಇದೆ. ಓಕೆ, NAC ಅಕ್ರಿಡಿಯೇಷನ್ ಬಂದ್ಬಿಟ್ಟು A++ AICTE ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇಂದ ಅಪ್ರೂವ್ಡ್ ಆಗಿದೆ. NBA ಅಕ್ರಿಡಿಯೇಟೆಡ್ ಆಗಿದೆ. PTU ಕಾಲೇಜ್ ಅಂದ್ರೆ VTU ಅಂಡರ್ ಅಲ್ಲಿ ಬರುತ್ತೆ, ಆಟೋನಮಸ್ ಕಾಲೇಜ್ ಆಗಿದೆ. NIRF ರ್ಯಾಂಕಿಂಗ್ ನಲ್ಲಿ
ಟಾಪ್ 100 ಅಲ್ಲಿ ಬರುವಂತ ಕಾಲೇಜ್ಗಳಾಗಿದೆ, ಅಥವಾ ಟಾಪ್ 150. ನಾನು ಆಲ್ರೆಡಿ ಹೇಳಿದ್ದೇನೆ, ಕರ್ನಾಟಕದ ಟಾಪ್ 100 to 150 ಕಾಲೇಜಲ್ಲಿ ಒಂದು RVC ಬರುತ್ತೆ, ಎರಡನೇದು ಟಾಪ್ 100 to 150 ನಾನು ಮಾತಾಡ್ತಾ ಇರೋದು ಸಿದ್ಧಗಂಗಾ ಬರುತ್ತೆ, ಇನ್ನೊಂದು NMIT ಬರುತ್ತೆ. ಓಕೆ, ಒಂದು RVC, NMIT, ಸಿದ್ಧಗಂಗಾ. ಓಕೆ, ಇನ್ನು ಬೇರೆ ಕಾಲೇಜ್ಗಳಿದೆ, ಬಟ್ ನಾನು ಇದರಲ್ಲಿ ಹೇಳಿದ್ದು ಇದಿಷ್ಟು. ಇದಾದ್ಮೇಲೆ ಅವ್ರದ್ದು ಮೇನ್ ಮೋಟೋ ಏನು ಅಂತ ಕೇಳಿದ್ರೆ ಕಾಯಕವೇ ಕೈಲಾಸ, ಅಂದ್ರೆ ವರ್ಕ್ ಈಸ್ ವರ್ಷಿಪ್. ನಿಮ್ಗೆ ಗೊತ್ತಿದೆ, ಸ್ವಾಮೀಜಿಗಳಿಂದ ನಡೆಯುವಂತ ಒಂದು ಕಾಲೇಜು. ಸೊ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳೋದು ಅವರ ಮೇನ್ ಮೋಟೋ ಆಗಿದೆ. ಇನ್ನು ಪ್ಲೇಸ್ಮೆಂಟ್ ಗೆ ಬಂದ್ರೆ ನಾವು ಔಟ್ಸ್ಟ್ಯಾಂಡಿಂಗ್ ಪ್ಲೇಸ್ಮೆಂಟ್ ರೆಕಾರ್ಡ್ ಇದೆ. ಓಕೆ, 300+ ಕಂಪನೀಸ್ಗಳು ಬರುತ್ತೆ ಎವ್ರಿ ಇಯರ್. 300+ ಕಂಪನೀಸ್ಗಳು ವಿಸಿಟ್ ಮಾಡ್ತಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಲ್ಲಿ ಮೋರ್ ದನ್ 90% ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗ್ತಾರೆ. ಇಲ್ಲಿಯವರೆಗೆ ಈ ವರ್ಷ ಅಮೆಝಾನ್ ಅಲ್ಲಿ 46 LP ಹೈಯೆಸ್ಟ್ ಪ್ಯಾಕೇಜ್ ಆಗಿದೆ. ಓಕೆ, ಸೊ ಕರೆಕ್ಟ್ ನೆನಪಿಟ್ಕೊಳ್ಳಿ, ಇಲ್ಲಿ ನಿಮ್ಗೆ ಟ್ರೈನಿಂಗ್ ಅನ್ನೋದು ಅವರು ಫಸ್ಟ್ ಸೆಮ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತೇನೆ. ಸೊ ಇದು ಸ್ಟೂಡೆಂಟ್ ಅಮೆಝಾನ್ ಅಲ್ಲಿ 46.38 ಆಗಿದೆ, ಇನ್ನೊಬ್ಬ ಸ್ಟೂಡೆಂಟ್ಸ್ ಗೆ 36.38 ಆಗಿದೆ. ದಿಸ್ ಈಸ್ ದ ಹೈಯೆಸ್ಟ್ ಪ್ಯಾಕೇಜ್ ಎಟ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇನ್ ದ ಇಯರ್, ದಿಸ್ ಇಯರ್ 2025. ಆನ್ ಗೋಯಿಂಗ್ ಇದು ಇನ್ನು ಆಗ್ತಾ ಇದೆ ಅಷ್ಟೇ. ಓಕೆ, ಸೊ ನಾವು ಪ್ಲೇಸ್ಮೆಂಟ್ ಸ್ಟಾಟ್ಸ್ ಅನ್ನ ನೋಡಿದ್ರೆ, ಇಯರ್ ಬೈ ಇಯರ್ ನೋಡಿದ್ರೆ, ಈ ವರ್ಷ ನೋಡಿ ಹೈಯೆಸ್ಟ್ ಪ್ಯಾಕೇಜ್ 46.38. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಹಿಸ್ಟ್ರಿಯಲ್ಲೇ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಹೈಯೆಸ್ಟ್ ಪ್ಯಾಕೇಜ್ ಆಗಿದ್ದು. 41 ಆಗಿದೆ ಇನ್ಟ್ಯೂಟಿಗೆ, ಬಟ್ ಫಾರ್ ದ ಫಸ್ಟ್ ಟೈಮ್ 46.38 ಆಗಿದೆ ಫಾರ್ ಅಮೆಝಾನ್. ಓಕೆ, ಆವರೇಜ್ ಪ್ಯಾಕೇಜ್ ನೋಡಿ, ಆವರೇಜ್ ಪ್ಯಾಕೇಜ್ ಅಲ್ಲಿ ಅಷ್ಟು ದೊಡ್ಡ ಬಿಗ್ ವೇರಿಯೇಷನ್ ಆಗಿಲ್ಲ. ಎವ್ರಿ ಇಯರ್ ಕನ್ಸಿಸ್ಟೆಂಟ್ ಆಗಿ 9 lakhs ಇದೆ. ಓಕೆ, ಸೊ ಮೀಡಿಯನ್ ಪ್ಯಾಕೇಜ್ ಕೂಡ ಆಲ್ಮೋಸ್ಟ್ ಒಂದು 7+ lakhs ಇದೆ. ಓಕೆ, ಮೀಡಿಯನ್ ಪ್ಯಾಕೇಜ್. ಟೋಟಲ್ ಆಫರ್ಸ್ ಅನ್ನ ನೋಡಿ, ಆಲ್ರೆಡಿ 1062 ಆಫರ್ಸ್ಗಳು ಆಲ್ರೆಡಿ ಇಟ್ಸ್ ಮೇಡ್ ಅಂಡ್ ಇಟ್ ಈಸ್ ಆನ್ ಗೋಯಿಂಗ್. ಓಕೆ, ಆನ್ ಗೋಯಿಂಗ್. ಕಂಪನೀಸ್ಗಳು ನೋಡಿ, ಈ ವರ್ಷ ಇನ್ನು 180 ಕಂಪನೀಸ್ಗಳು ಮಾತ್ರ ವಿಸಿಟ್ ಆಗಿರೋದು, ಇನ್ನೂ ಆಗ್ತಾ ಇದೆ. ನಾನು ಹೇಳ್ತೇನೆ ನೋಡಿ, ಎವ್ರಿ ಇಯರ್ ಮೋರ್ ದನ್ 200 ಕಂಪನೀಸ್ಗಳು ಬಂದೇ ಬರುತ್ತೆ. ಅರೌಂಡ್ ಈ ವರ್ಷ ಕೂಡ ನನ್ನ ಪ್ರಕಾರ ಒಂದು 230, 240+ ಕಂಪನೀಸ್ಗಳು ಬರುತ್ತೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಸೊ ಇದು ಪ್ಲೇಸ್ಮೆಂಟ್. ಇನ್ನು ಅಲ್ಲಿರುವಂತ ಬ್ರಾಂಚಸ್ ಗಳ ಬಗ್ಗೆ ಇದು ಮಾಡಿದ್ರೆ, 2025 ಅಂದ್ರೆ ಲಾಸ್ಟ್ ಇಯರ್ ಇದು ಬಯೋಟೆಕ್ನಾಲಜಿ ಬ್ರಾಂಚ್ ಇದ್ದಿತ್ತು ಇಂಜಿನಿಯರಿಂಗ್ ಅಲ್ಲಿ, ಕೆಮಿಕಲ್ ಇಂಜಿನಿಯರಿಂಗ್ ಇದ್ದಿತ್ತು, ಸಿವಿಲ್ ಇಂಜಿನಿಯರಿಂಗ್ ಇದ್ದಿತ್ತು, ಆಮೇಲೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ AIML ಆಸ್ ಸ್ಪೆಷಲೈಸೇಷನ್, ನೆಕ್ಸ್ಟ್ ಕೋರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ದೆನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ದಟ್ ಇಸ್ EEE, ದೆನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ದಟ್ ಇಸ್ ECE, ದೆನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್, ದಟ್ ಇಸ್ EIE, then electronics and telecommunication engineering, that is ETE, then industrial management engineering, that is IEM, then information science engineering, that is ISC, then last one is mechanical engineering. Overall agi Siddhganga Institute of Technology ಅಲ್ಲಿ total intake 1050. Okay, so ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಕಂಪ್ಯೂಟರ್ AIML 60 ಇದೆ, ಕಂಪ್ಯೂಟರ್ ಸೈನ್ಸ್ 240 ಇದೆ, 300 ಪ್ಲಸ್ ISC 120 ಇದೆ. ಸೊ 420 ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇದೆ. ಸೊ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಲೆಸ್ ಆಕ್ಚುಲಿ. ಓಕೆ, ಇನ್ನು EC ಬ್ರಾಂಚಸ್ ಅಲ್ಲಿ 120 ಇದೆ. ಇದರಲ್ಲಿ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ KEA ಕಡೆಯಿಂದ ಫಿಲ್ ಆಗುವಂತ ಗೌರ್ಮೆಂಟ್ ಸೀಟ್ಸ್ ಗಳನ್ನ ನೋಡಿ, ಅಲ್ಲೇ ಕೊಟ್ಟಿದೆ ನೋಡಿ, KEA 14, KEA 27, KEA 27 ಇಲ್ಲಿದೆ ನೋಡಿ. ಇದು ಗೌರ್ಮೆಂಟ್ ಇಂದ ಫಿಲ್ ಆಗೋದು. ಉಳಿದಿರೋ ಸೀಟ್ ಏನಾಗುತ್ತೆ ಸರ್? ಉಳಿದಿರೋ ಸೀಟ್ಗಳು ಕಾಮಿಡಿಕೆ ಥ್ರೂ ಫಿಲ್ ಆಗುತ್ತೆ ಅಥವಾ ಮ್ಯಾನೇಜ್ಮೆಂಟ್ ಥ್ರೂ ಹೋಗುತ್ತೆ. ಓಕೆ, ಸೊ ಅದು ನಿಮ್ಗೆ ಗೊತ್ತಿದೆ, ನಾನು ಅದನ್ನ ಆಲ್ರೆಡಿ ಹೇಳಿದ್ದೇನೆ. 45% ಅಂತ ಹೇಳೋದು KEA ಥ್ರೂ ಫಿಲ್ ಆಗುತ್ತೆ, ಉಳಿದಿರೋ ಸೀಟ್ಗಳು ಥ್ರೂ ಕಾಮಿಡಿಕೆ ಅಂಡ್ ಥ್ರೂ ಮ್ಯಾನೇಜ್ಮೆಂಟ್. ಸರಿನಾ? ಓಕೆ, ಟೋಟಲ್ ಆಗಿ 1050 ಸೀಟ್ಸ್ಗಳಿದೆ. ಆ 1050 ಅಲ್ಲಿ 473 ಸೀಟ್ಸ್ಗಳು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಫಿಲ್ ಆಗುತ್ತೆ. ಈಗ ಇವ್ರದ್ದು ವೆರಿ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ಪ್ಲೇಸ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಫಸ್ಟ್ ಮತ್ತೆ ಸೆಕೆಂಡ್ ಸೆಮ್ ಅಲ್ಲಿ ಅವರು ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಡೆವಲಪ್ ಮಾಡ್ಲಿ ಟ್ರೈ ಮಾಡ್ತಾರೆ. ಓಕೆ, ಅಂದ್ರೆ ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಈ ತರ ರೈಟಿಂಗ್, ರೀಡಿಂಗ್, ಕಮ್ಯುನಿಕೇಶನ್, ಲಿಸ್ನಿಂಗ್, ಸ್ಪೀಕಿಂಗ್. ಅದಾದ್ಮೇಲೆ ಸೆಕೆಂಡ್ ಸೆಮ್ ಅಲ್ಲಿ ಫೀಲ್ ಎಂಪ್ಲಾಯಬಲ್ ಪ್ರೋಗ್ರಾಮ್ ಅಂತ, ಅಂದ್ರೆ ಇದು ಬೇರೆ ಔಟ್ಸೈಡ್ ಇಂದ ಒಂದು ಪ್ರೊಫೆಸರ್ ನ ಕರೆಸಿ ಟ್ರೆಡಿಷನಲ್ ಡೆವಲಪ್ಮಿಂಗ್, ಇಂಟರ್ನಲ್ ಕಾಂಪಿಟೆನ್ಸೀಸ್ ಅದನ್ನೆಲ್ಲ ಇದು ಮಾಡಿ ಕೊಡ್ತಾರೆ. ಅದಾದ ನಂತರ ನಿಮ್ಗೆ IT ಗೋಸ್ಕರ ಸಿ ಪ್ರೋಗ್ರಾಮಿಂಗ್ ಹೇಳಿಕೊಡ್ತಾರೆ, ಲಾಜಿಕಲ್ ಬಿಲ್ಡಿಂಗಿಗೋಸ್ಕರ C++ ಹೇಳಿಕೊಡ್ತಾರೆ ಥರ್ಡ್ ಸೆಮ್ ಅಲ್ಲಿ. ಫೋರ್ತ್ ಸೆಮ್ ಅಲ್ಲಿ ಡೇಟಾ ಸ್ಟ್ರಕ್ಚರ್ ಬಗ್ಗೆ ಹೇಳಿಕೊಡ್ತಾರೆ. ಆಮೇಲೆ ಅಡ್ವಾನ್ಸ್ಡ್ ಟೆಕ್ನಿಕಲ್ ಟ್ರೈನಿಂಗ್ ಅದೆಲ್ಲದೂ ಇರುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ ಇವ್ರದ್ದು ಏನಂತ ಕೇಳಿದ್ರೆ, ಆಪ್ಟಿಟ್ಯೂಡ್ ಬಗ್ಗೆನೂ ಕೂಡ ಅನಾಲಿಟಿಕಲ್ ಸ್ಕಿಲ್ಸ್ ಬೇಕು, ಆಪ್ಟಿಟ್ಯೂಡ್ ಬೇಕು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕು, SQL ಬೇಕು, ಇದೆಲ್ಲದಕ್ಕೂ ಇದು ಮಾಡ್ತಾರೆ. ಅಂಡ್ ಮತ್ತೊಂದು ಏನು ಅಂತ ಕೇಳಿದ್ರೆ, ಇವ್ರ ಕಾಲೇಜ್ ಇದ್ದು ಒಂದು ರೂಲ್ಸ್ ಟೈಪ್. ನಿಮಗೆ ಪ್ಲೇಸ್ಮೆಂಟ್ ಗೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಓವರ್ ಆಲ್ ಆಗಿ ಪ್ಲೇಸ್ಮೆಂಟ್ ಕೂತ್ಕೊಳ್ಳೋ ಟೈಮಲ್ಲಿ ಓವರ್ ಆಲ್ ಆಗಿ 6.5+ CGPA ಇರಬೇಕು, ಬ್ಯಾಕ್ಲಾಗ್ಸ್ ಇರಬಾರ್ದು, ಆಕ್ಟಿವ್ ಬ್ಯಾಕ್ಲಾಗ್ಸ್ ಇರಬಾರ್ದು. ಎರಡನೇದು. ಮೂರನೇದು, ನೀವು ಲೀಡ್ ಕೋಡ್ ಅಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಇರಲೇಬೇಕು ಅಂಡ್ ಅದರಲ್ಲಿ ಪ್ರೋಗ್ರೆಸ್ ಆಗಿರಬೇಕು. ಮೂರನೇದು. ನಾಲ್ಕನೇದು, ನಿಮ್ಗೆ
ಕಾಲೇಜ್ ಒಳಗಡೆ ಒಂದು ಹ್ಯಾಕಥಾನ್ ಅಟೆಂಡ್ ಮಾಡಿರ್ಬೇಕು. ಔಟ್ಸೈಡ್ ಕಾಲೇಜು ಅಟ್ಲೀಸ್ಟ್ 1 or 2 ಹ್ಯಾಕಥಾನ್ಸ್ ಅಟೆಂಡ್ ಮಾಡಿರಲೇಬೇಕು ಕಂಪಲ್ಸರಿ. ಅದಾದ್ಮೇಲೆ ನಿಮ್ದು CGPA ಬಗ್ಗೆ ಹೇಳಿದ್ದೇನೆ. ಮತ್ತೆ ನಿಮ್ಗೆ ಸಬ್ಜೆಕ್ಟಿವ್ ವೈಸ್ ಇದು ನಾಲೆಜ್ಗಳು ಇರ್ಬೇಕು. ಲೈಕ್ DBMS, ಆಪರೇಟಿಂಗ್ ಸಿಸ್ಟಮ್, ದೆನ್ ಕಂಪ್ಯೂಟರ್ ನೆಟ್ವರ್ಕ್ಸ್, ಸಾಫ್ಟ್ವೇರ್ ಇಂಜಿನಿಯರಿಂಗ್, DSA, ಅಲ್ಗೋರಿದಮ್, ಇದೆಲ್ಲದರ ಬಗ್ಗೆ ನಾಲೆಜ್ ಇರಲೇಬೇಕು. ಆವಾಗ ಮಾತ್ರ ನಿಮ್ಮನ್ನ ಪ್ಲೇಸ್ಮೆಂಟಿಗೆ ಕೂರಿಸ್ತಾರೆ. ಓಕೆ, ಸೊ ಇದಿಷ್ಟು ಈ ಕಾಲೇಜ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರ್ಲಿಕ್ಕೆ ಹೋಗಿ ಸ್ಟೂಡೆಂಟ್ಸ್ಗಳು ಇದನ್ನ ಮಾಡೇ ಮಾಡ್ತಾರೆ. ಇನ್ನು ಈ ಕಾಲೇಜಿಗೆ ಬರುವಂತ ರಿಕ್ರೂಟ್ಮೆಂಟ್ ಕಂಪನೀಸ್ ನೋಡಿ, ನಿಮ್ಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಸಾಫ್ಟ್ವೇರ್ ನ ನೋಡಿದಾಗ ಆಕ್ಸೆಂಚರ್, ಅಮೆಝಾನ್, ಮೈಕ್ರೋಸಾಫ್ಟ್, ಒರಾಕಲ್, ಗೂಗಲ್, SAP ಲ್ಯಾಬ್ಸ್, ಅಡೋಬಿ, IBM, ಸಿಸ್ಕೋ, ಅಟ್ಲಾಶಿಯನ್, ಕ್ಯಾಪ್ಜೆಮಿನೈ, ಏನ್ ಹೇಳ್ತಾರೆ ವರ್ಡ್ಸ್, ಫಾರ್ಚೂನ್ 500 ಕಂಪನೀಸ್ಗಳು ಎಲ್ಲದೂ ಬರುತ್ತೆ. ಅಂದ್ರೆ ಎವ್ರಿ ಇಯರ್ ಬರುತ್ತಂತಲ್ಲ, ಓವರ್ ಆಲ್ ಆಗಿ ನಾನು ಹೇಳ್ತಾ ಇರೋದು ಬರುತ್ತೆ. ಇನ್ನು ಬ್ಯಾಂಕಿಂಗ್, ಫಿನಾನ್ಸ್ ರಿಲೇಟೆಡ್ ಫಿನ್ಟೆಕ್ ಕಂಪನಿಗಳು ಬರುತ್ತೆ. ಕೋರ್ ಇಂಜಿನಿಯರಿಂಗ್ ಲೈಕ್ ಮೆಕ್ಯಾನಿಕಲ್ ಅವರಿಗೆ, ಸಿವಿಲ್ ಅವರಿಗೆ ಸ್ವಲ್ಪ ಕಡಿಮೆ ಇದೆ, ಬಟ್ ಓವರ್ ಆಲ್ ಆಗಿ ಓಕೆ. ABB ಲಿಮಿಟೆಡ್ ಇರ್ಬೋದು, ಅಲ್ಸ್ಟಾಮ್ ಗ್ರೂಪ್ ಇರ್ಬೋದು, ದೆನ್ ಸ್ನೈಡರ್ ಎಲೆಕ್ಟ್ರಿಕ್ ಇರ್ಬೋದು, ರಾಬರ್ಟ್ ಬಾಷ್ ಇರ್ಬೋದು, ಇದೆಲ್ಲದೂ ಬರುತ್ತೆ. ಜನರಲ್ ಎಲೆಕ್ಟ್ರಿಕ್, ಇವರೆಲ್ಲರೂ ಬರ್ತಾರೆ. ಇ ಕಾಮರ್ಸ್ ಕಂಪನಿಗಳು ಬರುತ್ತೆ, ಅಮೆಝಾನ್, ಮಿಂತ್ರಾ, ಮೀಶೋ, ಝೆಪ್ಟೋ, ಇ ಕಾಮರ್ಸ್ ಕಂಪನಿಗಳು ಬರುತ್ತೆ. VLSI ಡಿಸೈನ್ ಕಂಪನಿಗಳು, ಅದು ಈಗ ನಮ್ಮ ಗೌರ್ಮೆಂಟ್ ಅವರು ತುಂಬಾ ಇದಕ್ಕೆ ಏನು ಗೌರ್ಮೆಂಟ್ ಇಂದ ಏನ್ ಹೇಳ್ತಾರೆ VLSI ಡಿಸೈನ್ ಅಥವಾ ನಮ್ದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್, ಇದಕ್ಕೆಲ್ಲ ತುಂಬಾ ಸಪೋರ್ಟ್ ಬರ್ತಾ ಇರ್ಲಿಕ್ಕೆ ಹೋಗಿ ಇದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಇದು ಅದಾದ್ಮೇಲೆ ಕಾಲೇಜ್ ಲೈಫಿಗೆ ಬಂದ್ರೆ ನಿಮ್ಗೆ ಕಾಲೇಜ್ ಅಂತ ಹೇಳಿದಾಗ, ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದಾಗ ನಾಟ್ ಓನ್ಲಿ ದ ಪ್ಲೇಸ್ಮೆಂಟ್ ನ ಬಿಟ್ಟು ಸ್ಟೂಡೆಂಟ್ಸ್ ಗಳಿಗೆ ಕಾಲೇಜ್ ಹೇಗಿರುತ್ತೆ ಅಂತ ಕೇಳಿದ್ರೆ 13 ಟೆಕ್ನಿಕಲ್ ಕ್ಲಬ್ಸ್ ಗಳಿದೆ. ನೀವು ಯಾವ ಟೆಕ್ನಿಕಲ್ ಕ್ಲಬ್ಸಿಗೂ ಜಾಯ್ನ್ ಆಗ್ಬಹುದು. 14 ಕಲ್ಚರಲ್ ಕ್ಲಬ್ಸ್ ಇದೆ. 14 ಕಲ್ಚರಲ್ ಕ್ಲಬ್ಸ್, 10 ಸ್ಟೂಡೆಂಟ್ ಚಾಪ್ಟರ್ಸ್ ಗಳಿದೆ. ಸ್ಟೂಡೆಂಟ್ ಚಾಪ್ಟರ್ಸ್ ಇಟ್ ಇಸ್ ಬೇಸ್ಡ್ ಆನ್ ದಿಸ್ ಒನ್ ಬ್ರಾಂಚ್. ಓಕೆ, ಟೆಕ್ನಿಕಲ್ ಕ್ಲಬ್ಸ್ ಅಲ್ಲಿ ನೋಡಿ, ನೀವು ರೋಬೋಟಿಕ್ಸ್ ಕ್ಲಬ್ಗೆ ಹೋಗ್ಬೋದು, ಮೆಕ್ಯಾನಿಕಲ್ ಆದ್ರೆ, ಅಥವಾ ಬೇರೆ ಇದಾದ್ರೆ ರೋಬೋಟಿಕ್ಸ್ ಕ್ಲಬ್ಗೆ ಹೋಗ್ಬೋದು. ಮತ್ತೆ ಡಿಕೋಡರ್ಸ್ ಕ್ಲಬ್ ಅಂತಿದೆ, ಪಾತ್ ಫೈಂಡರ್, ಟೆಡೆಕ್ಸ್, ನಾಸಾ, ಸಾಕ್, ಕ್ವೆಸ್ಟ್, ಇದೇ ರೀತಿ ದೇರ್ ಆರ್ ಡಿಫರೆಂಟ್. ಓಕೆ, ಸೋರಿಂಗ್ ಈಗಲ್ಸ್, ಅಡ್ರಿನಲಿನ್ ರೇಸಿಂಗ್, ಸ್ಕ್ರಿಪ್ಟ್ ಲಿಂಕ್, AI ಬ್ರೀವರಿ, ಈ ತರ ಎಲ್ಲ ತುಂಬಾ ಇದೆ. ಕಲ್ಚರಲ್ ಕ್ಲಬ್ಸ್ ಅನ್ನ ನೋಡಿದಾಗ ನಿಮ್ಗೆ ದೃಶ್ಯ ಥಿಯೇಟರ್ ಕ್ಲಬ್, ಸ್ಪಂದನ ಸಾಂಸ್ಕೃತಿಕ ಬಳಗ, ಇದೇ ರೀತಿ ತುಂಬಾ ಇದೆ. ಓಕೆ, ಬ್ಲಾಕ್ ಪಲ್ ಥಿಯೇಟರ್ ಕ್ಲಬ್, ದೆನ್ ಕ್ವಿಜಿಂಗ್, ಫ್ಯಾಷನ್ ಕ್ಲಬ್, ಈ ರೀತಿ ಡಿಫ್ರೆಂಟ್ ಕ್ಲಬ್ಸ್ ಇದೆ. ಸ್ಟೂಡೆಂಟ್ ಚಾಪ್ಟರ್ಸ್ ಅಲ್ಲಿ IGBC, FSAI, CSI, ICTE, ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್, ಇದೆಲ್ಲದೂ ಇದೆ. ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಬ್ರಾಂಚ್. ಸಿವಿಲ್ ಇಂಜಿನಿಯರ್ ಆದ್ರೆ ಲೈಕ್ ರಿಲೇಟೆಡ್ ಟು ಸಿವಿಲ್ ಇಂಜಿನಿಯರಿಂಗ್ ಕೊಡ್ತಾರೆ. ಓಕೆ, ಸೊ ಇದು ಮತ್ತೊಂದು ನೆನಪಿಟ್ಕೊಳ್ಳಿ, ಕಾಲೇಜು ಒಳ್ಳೆ ಇದೆ. ತುಮಕೂರಿನ ಒಂದು ಪ್ರೈಮ್ ಪ್ಲೇಸ್ ಅಲ್ಲಿ ಇದೆ. ನಮ್ದು ನ್ಯಾಷನಲ್ ಹೈವೇ ಎದುರುಗಡೆನೆ ಇದೆ. ಒಂದು ಏನಂತ ಕೇಳಿದ್ರೆ, ನೀವು ಬೆಂಗಳೂರನ್ನ ಬಿಟ್ಟು ತುಮಕೂರಿಗೆ ಹೋಗ್ಬೇಕು ಅಂತಾದ್ರೆ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ಅಂಡ್ ಸರ್, ಹಾಗಾದ್ರೆ ಈ ಕಾಲೇಜಲ್ಲಿ ಇಷ್ಟು ಒಳ್ಳೆ ಪ್ಲೇಸ್ಮೆಂಟ್ ಇದೆ ಸರ್, ಅಂಡ್ ತುಂಬಾ ಒಳ್ಳೇದಿದೆ ಅಂತಿದ್ದೀರಾ, ಕಾಲೇಜ್ ಲೈಫ್ ಒಳ್ಳೆ ಇದೆ ಅಂದ್ರೆ, ಒಳ್ಳೆ ಗ್ರೀನರಿಯಲ್ಲಿ ಇದೆ ಕಾಲೇಜ್, ಒಳ್ಳೆ ಲಶ್ ಗ್ರೀನ್ ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಕೂಡ ಒಳ್ಳೇದಿದೆ, ತುಮಕೂರಲ್ಲಿ ಇದೆ ಸರ್. ಡ್ರಾಬ್ಯಾಕ್ಸ್ ಇಲ್ವಾ? ಖಂಡಿತ ಇದೆ. ಡ್ರಾಬ್ಯಾಕ್ಸ್ ಏನು ಅಂತ ಕೇಳಿದ್ರೆ, ನೋಡಿ ಸ್ಟೂಡೆಂಟ್ಸ್, ನಾನು ಇದನ್ನ ಡ್ರಾಬ್ಯಾಕ್ಸ್ ಅಂತ ತಗೊಳ್ಳೋದಿಲ್ಲ. ನೀವು ಯಾವುದೇ ಕಾಲೇಜಿನ ಕನ್ಸಿಡರ್ ಮಾಡಿ, ಒಂದಲ್ಲ ಒಂದು ಇದ್ದೇ ಇರುತ್ತೆ ಅಲ್ವಾ. ಈಗ ನಾನು RVC ಅನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲದೆ ಇರಬಹುದು, ಅಥವಾ ಇನ್ನೊಂದು BIT ಕಾಲೇಜ್ ಕಂಪೇರ್ ಮಾಡಿದ್ರೆ BIT ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಒಳ್ಳೆ ಇದೆ, ಬಟ್ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಇಲ್ಲ ಅಲ್ವಾ. ಒಂದೊಂದು ಕಾಲೇಜ್ ಒಂದೊಂದಿದೆ. ಈಗ ನೀವು ಹೋಗಿ PES ಅಲ್ಲಿ ಸೇರಿದಂತ ಸ್ಟೂಡೆಂಟ್ಸ್ ಗಳನ್ನ ಕೇಳಿದ್ರೆ ಯಾರು 5/5 ಕೊಡೋದಿಲ್ಲ, ಯಾವ ಕಾಲೇಜಿಗೂ ಕೊಡೋದಿಲ್ಲ. ಸೊ ಎಲ್ಲಾ ಕಡೆನೂ ಕೂಡ ಡಿಸ್ಅಡ್ವಾಂಟೇಜ್ ಇದ್ದೇ ಇದೆ. 100% ಪರ್ಫೆಕ್ಟ್ ಆಗ್ಲಿಕ್ಕೆ ಯಾವ ಕಾಲೇಜಿಗೂ ಆಗೋದಿಲ್ಲ, ಯಾವ ಮನುಷ್ಯನಿಗೂ ಆಗೋದಿಲ್ಲ. ಸೊ ಇಲ್ಲಿನ ಡಿಸ್ಅಡ್ವಾಂಟೇಜ್ ಏನು ಅಂತ ಕೇಳಿದ್ರೆ, ತುಂಬಾ ಸ್ಟ್ರಿಕ್ಟ್ ಮಾಡ್ತಾರೆ, ತುಂಬಾ ಸ್ಟ್ರಿಕ್ಟ್ ಇದೆ. ಓಕೆ, ಕೆಲವೊಂದು ಟೈಮ್ ಕ್ಲಾಸಸ್ ಗಳನ್ನ ಟಿಲ್ 5 o'clock ವರೆಗೂ ಮಾಡಬಹುದು. ಇಟ್ ಡಿಪೆಂಡ್ಸ್ ಆನ್ ಪ್ರೊಫೆಸರ್ಸ್ ಅಂಡ್ ಇದು ಏನು ಬ್ರಾಂಚ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಇಟ್ ಡಿಪೆಂಡ್ಸ್. ಅಂಡ್ ಅಟೆಂಡೆನ್ಸ್ ತುಂಬಾ ಮ್ಯಾಂಡೇಟರಿ. ಅಟೆಂಡೆನ್ಸ್ ಮಿನಿಮಮ್ ಅನ್ನ ನೀವು ಮೇಂಟೈನ್ ಮಾಡಲೇಬೇಕು. ಅಟೆಂಡೆನ್ಸ್ ಅಲ್ಲಿ ಬೇರೆ ರೀತಿ ಇದೇ ಇಲ್ಲ ಅವರಿಗೆ. ಏನ್ ಹೇಳ್ತಾರೆ, ಲೈಕ್ ಕಾಂಪ್ರಮೈಸ್ ಇಲ್ಲ, ಅಟೆಂಡೆನ್ಸ್ ಮೇಂಟೈನ್ ಮಾಡಲೇಬೇಕು. ಫೆಸ್ಟ್ಗಳು ನಡೀತದೆ, ಎಲ್ಲದೂ ನಡೀತದೆ, ಬಟ್ ನಾನು ಹೇಳ್ದೆ ನೋಡಿ, ಸ್ಟ್ರಿಕ್ಟ್ ಇದೆ. ಸರಿನಾ? ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಮ್ಯಾಟರ್ ಆಗೋದೇನು ಅಂತ ಕೇಳಿದ್ರೆ, ಪ್ಲೇಸ್ಮೆಂಟ್ ಬೇಕು. ಆ ಪ್ಲೇಸ್ಮೆಂಟ್ ಅನ್ನ ಮಾಡಿಸಿಕೊಡೋ ಅಪಾರ್ಚುನಿಟಿ ಅವ್ರು ಕೊಡ್ತಾರೆ. ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸ್ಟ್ರಿಕ್ಟ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ತುಂಬಾ ಲಿಬರಲ್ ಇಲ್ಲ, ಸ್ಟ್ರಿಕ್ಟ್ ಇದ್ದಾರೆ. ಸರಿನಾ? ಇನ್ನು ಅದು ಬಿಟ್ಟು ನಿಮಗೆ ಹಾಸ್ಟೆಲ್ ಅಲ್ಲಿ ಬಿಡಿ, ಯಾವ ಕಾಲೇಜಿಗೆ ಹೋದ್ರು ಕೂಡ ಹಾಸ್ಟೆಲ್ ಅಲ್ಲಿ ಒಂದೇ ಫುಡ್ ಅಥವಾ ಹಾಸ್ಟೆಲ್ ಏನ್ ಹೇಳ್ತಾರೆ ಟಾಯ್ಲೆಟ್, ವಾಶ್ರೂಮ್, ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ಗಳು ಇರುತ್ತೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಇದು ಕೂಡ ಇದೆ ಅಂತ ಕೇಳಲ್ಪಟ್ಟಿದ್ದೆ ನಾನು ಸ್ಟೂಡೆಂಟ್ಸ್ ಗಳಿಂದ. ಬಟ್ ಏನ್ ಹೇಳ್ತಾರೆ, ಎಲ್ಲಾ ಕಡೆನೂ ಕೂಡ ಈ ತರ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸರಿನಾ? ಸ್ಟ್ರಿಕ್ಟ್ ಇದೆ ವಿತ್ ರೆಸ್ಪೆಕ್ಟ್ ಟು ಅಟೆಂಡೆನ್ಸ್ ಇರ್ಬೋದು, ಎಕ್ಸಾಮ್ ಅಲ್ಲೂ ಹಾಗೆ. ಮತ್ತೆ ಫ್ಯಾಕಲ್ಟಿಗಳು, ನಾನು ಹೇಳ್ತೇನೆ ನೋಡಿ, ಫ್ಯೂ ಫ್ಯಾಕಲ್ಟೀಸ್ ಆರ್ ಎಕ್ಸಲೆಂಟ್, ಎಕ್ಸೆಪ್ಷನಲ್ ಆಗಿ ಟೀಚ್ ಮಾಡ್ತಾರೆ. ಫ್ಯೂ ಫ್ಯಾಕಲ್ಟೀಸ್ ಆರ್ ಓಕೆ, ಫ್ಯೂ ಫ್ಯಾಕಲ್ಟೀಸ್ ಆರ್ ವೆರಿ ಬ್ಯಾಡ್. ಸರಿನಾ? ಇದು ಎಲ್ಲಾ ಕಾಲೇಜಲ್ಲೂ ನಡೀತದೆ. ಅದು ಬಿಟ್ರೆ ನೀವು ಪ್ಲೇಸ್ಮೆಂಟ್ಗೆ ಬಂದ್ರೆ ಒಳ್ಳೆ ಕಾಲೇಜು, ನೇಮಿಂಗಿಗೆ ಬಂದ್ರೆ ಒನ್ ಆಫ್ ದ ರೆಪ್ಯೂಟೆಡ್ ಕಾಲೇಜ್ ಇನ್ ಕರ್ನಾಟಕ, ಸೊ ಯು ಕ್ಯಾನ್ ಜಾಯಿನ್. ಸರಿನಾ?
ಸೊ ಇಂಥ ಕಾಲೇಜ್ಗಳ ಈ ಕಾಲೇಜಿನ ಇನ್ ಡೆಪ್ತ್ ಇನ್ನೂ ಬೇಕು ಅಂತಿದ್ರೆ ನೀವು ದಯವಿಟ್ಟು ನಮ್ಮ ಏಕಲವ್ಯ 3.0 ಗೆ ಜಾಯ್ನ್ ಆಗಿ. ಎಲ್ಲಾ ಕಾಲೇಜಿದು ಇದೇ ರೀತಿ ವೆಬ್ಸೈಟ್ ಇರುತ್ತೆ. ಪ್ರತಿ ಒಂದು ಕಾಲೇಜಿದು ಪ್ಲೇಸ್ಮೆಂಟ್ ಸ್ಟಾಟ್ಸ್ ಇಂದ ಹಿಡಿದು ಆ ಕಾಲೇಜಿದು ಸ್ಟೂಡೆಂಟ್ಸ್ ಗಳ ರಿವ್ಯೂಸ್ ಇಂದ ಹಿಡಿದು ಯಾವ ಬ್ರಾಂಚ್ ಅಲ್ಲಿ ಹೇಗಿದೆ ಪ್ಲೇಸ್ಮೆಂಟ್ ಎಲ್ಲದನ್ನು ಕೂಡ ಇದೇ ರೀತಿ ನಿಮ್ಗೆ ಶೇರ್ ಮಾಡ್ತೇವೆ ನಾವು. HTML ಫೈಲ್ ಅಥವಾ ಅಪ್ಲಿಕೇಶನ್ ಟೈಪ್ ವೆಬ್ಸೈಟ್ ಟೈಪ್ ಇರುತ್ತೆ. ಅದಕ್ಕೆ ನೀವು ಜಾಯ್ನ್ ಆಗ್ಬಹುದು. ಆದಷ್ಟು ಬೇಗ ಜಾಯ್ನ್ ಆಗಿ. ಯಾಕಂದ್ರೆ 100 ಸ್ಟೂಡೆಂಟ್ಗಳ ನಂತರ ನಾನು ಇದನ್ನ ಕೊಡೋದಿಲ್ಲ. 1999 ರುಪೀಸ್ ಇರೋದಿಲ್ಲ, ಇದು ಜಾಸ್ತಿ ಆಗತ್ತೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಸರಿನಾ? ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ಸ್ ಇದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಖಂಡಿತ ಆನ್ಸರ್ ಕೊಡ್ತೇನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.